ಎಲ್ಲರಿಗೂ ನಮಸ್ಕಾರ. ಸಾಹಿತ್ಯ ದೀಪಿಕೆ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಆತ್ಮೀಯರೇ, ಈ ತರಗತಿಯಲ್ಲಿ 20 ಪ್ರಶ್ನೆಗಳನ್ನು ಚರ್ಚೆ ಮಾಡಲಾಗುವುದು. ತಾವು ಎಷ್ಟು ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ನೀಡುತ್ತೀರಿ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಪ್ರಶ್ನೆ ಸಂಖ್ಯೆ 1. ಹಲ್ಮಿಡಿ ಶಾಸನವನ್ನು ಸಂಪಾದಿಸಿ ಪ್ರಕಟಿಸಿದವರು? ಆಯ್ಕೆಗಳು: ಎ. ಜೆ.ಎಫ್. ಫ್ಲಿಟ್, ಬಿ. ಎಂ.ಎಚ್. ಕೃಷ್ಣ, ಸಿ. ಸೀತಾರಾಮ್ ಜಾಗೀರ್ದಾರ್, ಡಿ. ಕೆ.ವಿ. ರಮೇಶ್ ಅಂತ ಇಲ್ಲಿ ಆಯ್ಕೆಗಳನ್ನು ನೀಡಲಾಗಿದೆ. ಇವುಗಳಲ್ಲಿ ಸರಿಯಾದ ಉತ್ತರ ಆಯ್ಕೆ ಬಿ. ಎಂ.ಎಚ್. ಕೃಷ್ಣ ಎಂಬುದು ಇಲ್ಲಿ ಸರಿಯಾದ ಉತ್ತರವಾಗಿದೆ. ಎಂ.ಎಚ್. ಕೃಷ್ಣ ಅವರ ಪೂರ್ಣ ಹೆಸರು ಮೈಸೂರು ಹಟ್ಟಿ ಕೃಷ್ಣ ಅಯ್ಯಂಗಾರ್. ಇವರು ಇತಿಹಾಸ ತಜ್ಞ, ಪುರಾತತ್ವ ಮತ್ತು ನಾಣ್ಯಶಾಸ್ತ್ರ, ಶಾಸನಶಾಸ್ತ್ರ ಇವುಗಳಲ್ಲಿ ಪರಿಣಿತರಾಗಿದ್ದರು. ಅಷ್ಟೇ ಅಲ್ಲದೆ ಇವರು ಮೊದಲ ಬಾರಿಗೆ ಹಲ್ಮಿಡಿ ಶಾಸನವನ್ನು ಸಂಪಾದಿಸಿ ಪ್ರಕಟಿಸಿದ್ದಾರೆ. ಇನ್ನು ಪ್ರಶ್ನೆ ಸಂಖ್ಯೆ 2. ಕನ್ನಡದ ಪ್ರಾಚೀನ ಪದಗಳು ಸಿಕ್ಕಿರುವ ಗ್ರಂಥ? ಆಯ್ಕೆಗಳು: ಎ. ಆಫ್ರಿಕಾ ಭಾಷೆಯ ಪ್ರಹಸನ, ಬಿ. ಹಲ್ಮಿಡಿ ಶಾಸನ, ಸಿ. ಗಾಥಾ ಸಪ್ತಸತಿ, ಡಿ. ಕವಿರಾಜ ಮಾರ್ಗ. ಇವುಗಳಲ್ಲಿ ಸರಿಯಾದ ಉತ್ತರ ಆಯ್ಕೆ ಸಿ. ಗಾಥಾ ಸಪ್ತಸತಿ ಎಂಬುದು ಇಲ್ಲಿ ಸರಿಯಾದ ಉತ್ತರವಾಗಿದೆ. ಈ ಗಾಥಾ ಸಪ್ತಸತಿ ಕೃತಿಯನ್ನು ಶಾತವಾಹನರ ಪ್ರಸಿದ್ಧ ದೊರೆ ಹಾಲ ಮಹಾರಾಜ ಅಥವಾ ಹಾಲರಾಜ ಇದನ್ನು ಬರೆದಿದ್ದಾನೆ. ಇದು ಪ್ರಾಕೃತದಲ್ಲಿ ರಚನೆಗೊಂಡಿರುವ ಕೃತಿಯಾಗಿದೆ. ಪ್ರಶ್ನೆ ಸಂಖ್ಯೆ 3. ಕದಡಿದ ಸಲಿಲಂ ತಿಳಿವಂದದೆ ತನ್ನಿಂ ತಾನೆ ತಿಳಿದ ದಶವದನ ಅಂಗಾದುದು ವೈರಾಗ್ಯಂ. ಈ ಸಾಲುಗಳಿರುವ ಕೃತಿ? ಆಯ್ಕೆಗಳು: ಎ. ಸಾಳ್ವ ಭಾರತ, ಬಿ. ಪಂಪ ರಾಮಾಯಣ, ಸಿ. ನೇಮಿನಾಥ ಪುರಾಣ, ಡಿ. ತೊರವೆ ರಾಮಾಯಣ ಅಂತ ಇಲ್ಲಿ ಆಯ್ಕೆಗಳನ್ನು ನೀಡಲಾಗಿದೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಬಿ. ಪಂಪ ರಾಮಾಯಣ ಎಂಬುದು ಇಲ್ಲಿ ಸರಿಯಾದ ಉತ್ತರವಾಗಿದೆ. ಈ ಪಂಪ ರಾಮಾಯಣ ಕೃತಿಯನ್ನು ನಾಗಚಂದ್ರ ಕವಿ ರಚನೆ ಮಾಡಿದ್ದಾನೆ. ಈತ ನಮ್ಮ ಹೆಮ್ಮೆಯ ವಿಜಯಪುರ ಜಿಲ್ಲೆಯವನು. ಈ ಪಂಪ ರಾಮಾಯಣಕ್ಕೆ ಇನ್ನೊಂದು ಹೆಸರು ರಾಮಚಂದ್ರ ಚರಿತ ಪುರಾಣಂ ಅಂತ ಕೂಡ ಕರೆಯಲಾಗ್ತದೆ. ಈ ನಾಗಚಂದ್ರನನ್ನು ಅಭಿನವ ಪಂಪ ಎಂಬ ಬಿರುದನ್ನು ಕೂಡ ಹೊಂದಿದ್ದಾನೆ. ಪ್ರಶ್ನೆ ಸಂಖ್ಯೆ 4. ಚಾಲುಕ್ಯ ಚಕ್ರವರ್ತಿ ಜಗದೇಕಮಲ್ಲ ಜಯಸಿಂಹನ ಕಾಲದಲ್ಲಿ ಸಂಧಿ ವಿಗ್ರಹಿಯಾಗಿದ್ದ ಕವಿ? ಆಯ್ಕೆಗಳು: ಎ. ದುರ್ಗಸಿಂಹ, ಬಿ. ವೃತ್ತವಿಲಾಸ, ಸಿ. ಜನ್ನ, ಡಿ. ಅಗ್ಗಳ ಅಂತ ಇಲ್ಲಿ ಆಯ್ಕೆಗಳನ್ನು ನೀಡಲಾಗಿದೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಎ. ದುರ್ಗಸಿಂಹ ಎಂಬುದು ಇಲ್ಲಿ ಸರಿಯಾದ ಉತ್ತರವಾಗಿದೆ. ಈತ ಕನ್ನಡದಲ್ಲಿ ಪಂಚತಂತ್ರ ಎಂಬ ಕೃತಿಯನ್ನು ಬರೆದಿದ್ದಾನೆ. ಪ್ರಶ್ನೆ ಸಂಖ್ಯೆ 5. ಕುಲವೊಂದೇ ಕುಲವಾಗೆ ಗೋತ್ರವಂತನುವಾಗೆ ನೆಲೆ ವಿಚಾರಿಸೆ ತನ್ನ ಸಂಬಂಧ ಒಂದಾಗೆ ಈ ಉಕ್ತಿಯು ಬಂದಿರುವ ಕೃತಿ? ಆಯ್ಕೆಗಳು: ಎ. ಕುಮಾರವ್ಯಾಸ ಭಾರತ, ಬಿ. ಹರಿಶ್ಚಂದ್ರ ಕಾವ್ಯ, ಸಿ. ವಿಕ್ರಮಾರ್ಜುನ ವಿಜಯ, ಡಿ. ಬಸವರಾಜ ದೇವರ ರಗಳೆ ಅಂತ ಇಲ್ಲಿ ಆಯ್ಕೆಗಳನ್ನು ನೀಡಲಾಗಿದೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಡಿ. ಬಸವರಾಜ ದೇವರ ರಗಳೆ ಎಂಬುದು ಇಲ್ಲಿ ಸರಿಯಾದ ಉತ್ತರವಾಗಿದೆ. ಈ ಬಸವರಾಜ ದೇವರ ರಗಳೆ ಕೃತಿಯನ್ನು ರಗಳೆ ಕವಿ ಎಂದು ಖ್ಯಾತಿ ಪಡೆದಂತಹ ಹರಿಹರ ಬರೆದಿದ್ದಾನೆ. ಪ್ರಶ್ನೆ ಸಂಖ್ಯೆ 6. ಭಸ್ಮವ ಹೂಸಿ ಬತ್ತಲೆ ಇದ್ದರೇನು ಬ್ರಹ್ಮಚಾರಿಯೇ ಎಂದವನು? ಅಂದರೆ ಇಲ್ಲಿ ವಾಕ್ಯವನ್ನು ನೀಡಲಾಗಿದೆ. ಇದನ್ನು ಹೇಳಿದವರು ಯಾರು ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಆಯ್ಕೆಗಳು: ಎ. ಜೇಡರ ದಾಸಿಮಯ್ಯ, ಬಿ. ಅಲ್ಲಮ ಪ್ರಭು, ಸಿ. ಬಸವಣ್ಣ, ಡಿ. ಅಕ್ಕ ಮಹಾದೇವಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಬಿ. ಅಲ್ಲಮ ಪ್ರಭು ಎಂಬುದು ಇಲ್ಲಿ ಸರಿಯಾದ ಉತ್ತರವಾಗುತ್ತದೆ. ಅಲ್ಲಮ ಪ್ರಭು 12ನೇ ಶತಮಾನದ
ನೇರ ನಿಷ್ಠುರವಾದ ವಚನಕಾರ. ಬಸವಣ್ಣನವರು ನಿರ್ಮಿಸಿದ ಅನುಭವ ಮಂಟಪದ ಶೂನ್ಯ ಪೀಠಾಧಿಪತಿ ಆಗಿದ್ದರು. ಅಲ್ಲಮ್ಮ ಪ್ರಭು ಅವರ ಅಂಕಿತನಾಮ ಗುಹೇಶ್ವರ. ಪ್ರಶ್ನೆ ಸಂಖ್ಯೆ 7. ಪುರಂದರದಾಸರು ಮತ್ತು ಅನ್ನಮಯ್ಯರು ಭೇಟಿಯಾದ ಸ್ಥಳ. ಆಯ್ಕೆಗಳು ಶ್ರೀಶೈಲ, ಬಿ ಹಂಪೆ, ಸಿ ಮಂತ್ರಾಲಯ, ಡಿ ತಿರುಮಲ ಅಂತ ಇಲ್ಲಿ ಆಯ್ಕೆಗಳನ್ನು ನೀಡಲಾಗಿದೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಡಿ ತಿರುಮಲ ಎಂಬುದು ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಆಂಧ್ರ ಪ್ರದೇಶದ ತಿರುಪತಿ ಜಿಲ್ಲೆಯ ತಿರುಮಲದಲ್ಲಿ ವೆಂಕಟೇಶ್ವರ ದೇವಸ್ಥಾನವಿದೆ. ಇಲ್ಲಿ ಪುರಂದರದಾಸರು ಮತ್ತು ಅನ್ನಮಯ್ಯರು ಭೇಟಿಯಾಗಿದ್ದಾರೆ. ಪ್ರಶ್ನೆ ಸಂಖ್ಯೆ 8. ಅಪ್ರತಿಮ ವೀರಚರಿತೆ ಈ ಕೃತಿಯ ಕರ್ತೃ. ಆಯ್ಕೆಗಳು ಎ ಚಿಕ್ಕುಪಾಧ್ಯಾಯ, ಬಿ ಮುಮ್ಮಡಿ ಕೃಷ್ಣರಾಜ ಒಡೆಯರ್, ಸಿ ತಿರುಮಲಾರ್ಯ, ಡಿ ಗೋವಿಂದ ವೈದ್ಯ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಸಿ ತಿರುಮಲಾರ್ಯ ಎಂಬುದು ಇಲ್ಲಿ ಸರಿಯಾದ ಉತ್ತರ ಆಗುತ್ತದೆ. ಈ ತಿರುಮಲಾರ್ಯನು ಚಿಕ್ಕದೇವರಾಯರ ಆಸ್ಥಾನದ ಮಂತ್ರಿ ಮತ್ತು ಕವಿಯೂ ಕೂಡ ಆಗಿದ್ದರು. ಪ್ರಶ್ನೆ ಸಂಖ್ಯೆ 9. ಎಲಿಜಿಗೆ ಸಂವಾದಿಯಾಗಿ ಹೀಗೆನ್ನುತ್ತಾರೆ. ಅಂದರೆ ಈ ಎಲಿಜಿ ಅಂತಕ್ಕಂತಹ ಕಾವ್ಯ ಪ್ರಕಾರಕ್ಕೆ ಕನ್ನಡದಲ್ಲಿ ಏನೆಂದು ಕರೆಯುತ್ತಾರೆ ಎಂದು ಪ್ರಶ್ನೆಯನ್ನು ಕೇಳಲಾಗಿದೆ. ಅದಕ್ಕೆ ಆಯ್ಕೆಗಳು ಎ ಪ್ರಘಾತ, ಬಿ ವಿಡಂಬನ ಗೀತೆ, ಸಿ ಶೋಕಗೀತೆ, ಡಿ ಖಂಡಕಾವ್ಯ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಸಿ ಶೋಕಗೀತೆ ಎಂಬುದು ಇಲ್ಲಿ ಸರಿಯಾದ ಉತ್ತರ ಆಗುತ್ತದೆ. ಪ್ರಾಚೀನ ಗ್ರೀಕ್ ಸಾಹಿತ್ಯದಲ್ಲಿ ಕಾವ್ಯದ ಒಂದು ಛಂದೋ ಪ್ರಕಾರಕ್ಕೆ ಎಲಿಜಿ ಎಂಬ ಹೆಸರಿತ್ತು. ಇದಕ್ಕೆ ಸಂವಾದಿಯಾಗಿ ಕನ್ನಡದಲ್ಲಿ ಶೋಕಗೀತೆ ಎಂದು ಬಳಸುತ್ತಾರೆ. ಇನ್ನು ಪ್ರಶ್ನೆ ಸಂಖ್ಯೆ 10. ನಾದಲೀಲೆ ಕವನ ಸಂಕಲನದಲ್ಲಿರುವ ಕವಿತೆ. ಅಂದರೆ ಕೆಳಗೆ ಕವಿತೆಗಳ ಹೆಸರನ್ನು ಇಲ್ಲಿ ಕೊಡಲಾಗಿದೆ. ಇವುಗಳಲ್ಲಿ ಯಾವ ಕವಿತೆ ನಾದಲೀಲೆ ಕವನ ಸಂಕಲನದಲ್ಲಿ ಬಂದಿದೆ ಎಂಬುದನ್ನು ನಾವಿಲ್ಲಿ ಗುರುತಿಸಬೇಕು. ಆಯ್ಕೆಗಳು ಎ ಚಂದ್ರ, ಬಿ ಚಳಿಯಾಕೆ, ಸಿ ಹುಬ್ಬಳ್ಳಿಯಾಮ, ಡಿ ಬೆಳದಿಂಗಳು ನೋಡ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಡಿ ಬೆಳದಿಂಗಲ ನೋಡ ಎಂಬತಕ್ಕಂಥದ್ದು ಇಲ್ಲಿ ಸರಿಯಾದ ಉತ್ತರ ಆಗುತ್ತದೆ. ಈ ನಾದಲೀಲೆ ಎಂಬುದು 50 ಕವಿತೆಗಳಿರುವ ಕವನ ಸಂಕಲನ. ಇದನ್ನು ಅಂಬಿಕಾತನಯ ದತ್ತ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾದ ದ ರಾ ಬೇಂದ್ರೆಯವರು ಬರೆದಿದ್ದಾರೆ. ಪ್ರಶ್ನೆ ಸಂಖ್ಯೆ 11. ಡಿ ಎಲ್ ನರಸಿಂಹಾಚಾರ್ಯರ ಅಭಿನಂದನಾ ಗ್ರಂಥ. ಆಯ್ಕೆಗಳು ಎ ಸಂಭಾವನೆ, ಬಿ ಉಪಾಯನ, ಸಿ ಬೆಳ್ವಲ, ಡಿ ದಿಬ್ಬಣ ಅಂತ ಇಲ್ಲಿ ಆಯ್ಕೆಗಳನ್ನು ನೀಡಲಾಗಿದೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಬಿ ಉಪಾಯನ ಎಂಬುದು ಇಲ್ಲಿ ಸರಿಯಾದ ಉತ್ತರವಾಗಿದೆ. ಡಿ ಎಲ್ ನರಸಿಂಹಾಚಾರ್ಯರ ವಿದ್ಯಾರ್ಥಿಗಳು, ಮಿತ್ರರು ಇವರಿಗೆ ಜ್ಞಾನೋಪಾಸಕ, ಉಪಾಯನ, ಹೊಸಬಳಕು ಎಂಬ ಅಭಿನಂದನಾ ಗ್ರಂಥಗಳನ್ನು ಸಮರ್ಪಿಸಿದ್ದಾರೆ. ಪ್ರಶ್ನೆ ಸಂಖ್ಯೆ 12. ಏಣಿ ಮೆಟ್ಟಿಲುಗಳು ಕೃತಿಯ ಕರ್ತೃ. ಆಯ್ಕೆಗಳು ಎ ಸುಬ್ರಹ್ಮಣ್ಯ ಭಾರತಿ, ಬಿ ವಿಶ್ವನಾಥ ಸತ್ಯನಾರಾಯಣ, ಸಿ ಪ್ರೇಮಚಂದ, ಡಿ ತಕಳಿ ಶಿವಶಂಕರ್ ಪಿಳ್ಳೈ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಡಿ ತಕಳಿ ಶಿವಶಂಕರ್ ಪಿಳ್ಳೈ ಎಂಬುದು ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಇವರು ಭಾರತೀಯ ಪ್ರಸಿದ್ಧ ಕಾದಂಬರಿಕಾರರಲ್ಲಿ ಒಬ್ಬರು. ಮಲಯಾಳಂ ಸಾಹಿತ್ಯದ ಸಣ್ಣ ಕಥೆಗಾರರು ಕೂಡ ಇವರು ಆಗಿದ್ದಾರೆ. ಪ್ರಶ್ನೆ ಸಂಖ್ಯೆ 13. ಧ್ವನಿ ಎಂಬುದಳಂಕಾರಂ ಎಂಬ ವಾಕ್ಯವಿರುವ ಕೃತಿ. ಆಯ್ಕೆಗಳು ಎ ಕವಿರಾಜ ಮಾರ್ಗ, ಬಿ ಧ್ವನ್ಯಾಲೋಕ, ಸಿ ಕಾವ್ಯಾಲಂಕಾರ, ಡಿ ಶಬ್ದಾನುಶಾಸನ. ಇವುಗಳಲ್ಲಿ ಸರಿಯಾದ ಉತ್ತರ
ಆಯ್ಕೆ ಎ ಕವಿರಾಜ ಮಾರ್ಗ ಎಂಬುದು ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಈ ಕವಿರಾಜ ಮಾರ್ಗ ಕೃತಿಯನ್ನು ಶ್ರೀ ವಿಜಯ ಕವಿ ಬರೆದಿದ್ದಾನೆ. ಇದು ಕನ್ನಡದ ಮೊದಲ ಅಲಂಕಾರಿಕ ಅಥವಾ ಲಾಕ್ಷಣಿಕ ಕೃತಿಯಾಗಿದೆ. ಇದನ್ನು 3 ಪರಿಚ್ಛೇದದಲ್ಲಿ ಕವಿರಾಜ ಮಾರ್ಗಕಾರ ಬರೆದಿದ್ದಾನೆ. ಅದರಲ್ಲಿ ಮೊದಲನೆಯದು ದೋಷಾನು ವರ್ಣನ, 2 ಶಬ್ದಾಲಂಕಾರ ವರ್ಣ ನಿರ್ಣಯ, 3 ಅರ್ಥ ಅಲಂಕಾರ ಪ್ರಕರಣ. ಈ 3 ಪರಿಚ್ಛೇದಗಳನ್ನು ಕವಿರಾಜ ಮಾರ್ಗ ಒಳಗೊಂಡಿದೆ. ಇದು ಕವಿಗಳಿಗೆ ಕೈಪಿಡಿಯಂತೆ ಕಾರ್ಯನಿರ್ವಹಿಸಿದ್ದು ಕೂಡ ಉಂಟು. ಪ್ರಶ್ನೆ ಸಂಖ್ಯೆ 14. ಪ್ರಜ್ಞಾ ನವೋನ್ಮೇಷ ಶಾಲಿನಿ ಪ್ರತಿಭಾಮತ ಈ ಹೇಳಿಕೆ ಇರುವ ಕೃತಿ. ಆಯ್ಕೆಗಳು ಎ ಕಾವ್ಯಮೀಮಾಂಸೆ, ಬಿ ಕಾವ್ಯಾಲಂಕಾರ, ಸಿ ಕಾವ್ಯ ಕೌತುಕ, ಡಿ ಸಾಹಿತ್ಯ ದರ್ಪಣ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಸಿ ಕಾವ್ಯ ಕೌತುಕ ಎಂಬುದು ಇಲ್ಲಿ ಸರಿಯಾದ ಉತ್ತರವಾಗಿದೆ. ಈ ಕಾವ್ಯ ಕೌತುಕ ಎಂಬ ಕೃತಿಯನ್ನು ಭಾರತದ ಪ್ರಸಿದ್ಧ ಲಾಕ್ಷಣಿಕರಲ್ಲಿ ಒಬ್ಬರಾದ ಭಟ್ಟತೌತ ಬರೆದಿದ್ದಾರೆ. ಇನ್ನು ಮುಂದುವರೆದು ಪ್ರಶ್ನೆ ಸಂಖ್ಯೆ 15. ಲೈವ್ಸ್ ಆಫ್ ಪೋಯಟ್ಸ್ ಇದು ಯಾರ ಕೃತಿ? ಆಯ್ಕೆಗಳು ಎ ಡ್ರೈಡನ್, ಬಿ ಶಾಮುಯಲ್ ಜಾನ್ಸನ್, ಸಿ ವರ್ಡ್ಸ್ವರ್ತ್, ಡಿ ಶೆಲ್ಲಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಬಿ ಶಾಮುಯಲ್ ಜಾನ್ಸನ್ ಅಂತಕ್ಕಂಥದ್ದು ಇಲ್ಲಿ ಸರಿಯಾದ ಉತ್ತರವಾಗಿದೆ. ಶಾಮುಯಲ್ ಜಾನ್ಸನ್ ಅವರು ಪ್ರಸಿದ್ಧ ಕವಿ, ನಾಟಕಕಾರರು, ಪ್ರಬಂಧಕಾರರು ಅಷ್ಟೇ ಅಲ್ಲದೆ ನೈತಿಕವಾದಿ, ಸಾಹಿತ್ಯ ವಿಮರ್ಶಕ, ಪತ್ರಕರ್ತ, ನಿಘಂಟುಕಾರ ಮತ್ತು ಸಂಪಾದಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಇವರು ಇಂಗ್ಲೆಂಡ್ ದೇಶದವರು. ಪ್ರಶ್ನೆ ಸಂಖ್ಯೆ 16. ರೋಲ್ ಶಿಫ್ಟಿಂಗ್ ಈ ಪರಿಭಾಷೆಯು ವ್ಯಕ್ತಗೊಳ್ಳುವ ಪಂಥ. ಆಯ್ಕೆಗಳು ಎ ಸ್ತ್ರೀವಾದಿ, ಬಿ ಮಾರ್ಕ್ಸ್ವಾದಿ, ಸಿ ರೂಪನಿಷ್ಠ, ಡಿ ರಾಚನಿಕ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಎ ಸ್ತ್ರೀವಾದಿ ಎಂಬುದು ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಇನ್ನು ಪ್ರಶ್ನೆ ಸಂಖ್ಯೆ 17. ರಸ್ತೆ ಪದವು ಈ ಮೂಲದಿಂದ ಬಂದಿದೆ. ಅಂದರೆ ರಸ್ತೆ ಎಂಬ ಶಬ್ದ ಯಾವ ಭಾಷೆಯಿಂದ ಬಂದಿದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗುರುತಿಸಬೇಕು. ಆಯ್ಕೆ ಎ ಪರ್ಷಿಯನ್, ಬಿ ಉರ್ದು, ಸಿ ಹಿಂದಿ, ಡಿ ಮರಾಠಿ ಅಂತ ಇಲ್ಲಿ ಆಯ್ಕೆಗಳನ್ನು ನೀಡಲಾಗಿದೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಎ ಪರ್ಷಿಯನ್ ಎಂಬುದು ಇಲ್ಲಿ ಸರಿಯಾದ ಉತ್ತರ ಆಗುತ್ತದೆ. ಪ್ರಶ್ನೆ ಸಂಖ್ಯೆ 18. ತತ್ಪುರುಷ ಸಮಾಸಕ್ಕೆ ಇದು ಉದಾಹರಣೆ. ಆಯ್ಕೆಗಳು ಎ ಒಳ್ಗನ್ನಡ, ಬಿ ಕೆಂದಳೀರ್, ಸಿ ಬಡನಡು, ಡಿ ಕನ್ನಡವಕ್ಕಿ. ಇವುಗಳಲ್ಲಿ ಸರಿಯಾದ ಉತ್ತರ ಆಯ್ಕೆ ಡಿ ಕನ್ನಡವಕ್ಕಿ ಎಂಬುದು ಇಲ್ಲಿ ತತ್ಪುರುಷ ಸಮಾಸಕ್ಕೆ ಉದಾಹರಣೆಯಾಗಿದೆ. ಇನ್ನು ಪ್ರಶ್ನೆ ಸಂಖ್ಯೆ 19. ಅತ್ತಣಿಂ ವಿಭಕ್ತಿ ಪ್ರತ್ಯಯ ಎ ತೃತೀಯ, ಬಿ ಸಪ್ತಮಿ, ಸಿ ಚತುರ್ಥಿ, ಡಿ ಪಂಚಮಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಡಿ ಪಂಚಮಿ ಎಂಬುದು ಇಲ್ಲಿ ಸರಿಯಾದ ಉತ್ತರ ಆಗುತ್ತದೆ. ನಾವು ವಿಭಕ್ತಿ ಪ್ರತ್ಯಯಗಳನ್ನು ಹಳೆಗನ್ನಡದಲ್ಲಿ ಮತ್ತು ಹೊಸಗನ್ನಡದಲ್ಲಿ ಎರಡು ಕೂಡ ನೋಡ್ಕೋಬೇಕು. ಪಂಚಮಿ ಕನ್ನಡದಲ್ಲಿ ದಸೆಯಿಂದ ಅಂತ ಆದರೆ ಇದು ಹಳೆಗನ್ನಡದಲ್ಲಿ ಅತ್ತಣಿಂ ಅಂತ ಆಗುತ್ತೆ. ಈ ಭಾಗದ ಕೊನೆಯ ಪ್ರಶ್ನೆ ಹಾಗೂ 20ನೆಯ ಪ್ರಶ್ನೆ. ಇದು ಪದಾದಿಯ ಚ ಕ ಪರಿವರ್ತನೆಗೆ ಉದಾಹರಣೆ. ಅಂದರೆ ಇಲ್ಲಿ ಚಕಾರ ಇದ್ದು ಕಕಾರ ಪರಿವರ್ತನೆ ಆಗಿದೆ ಅಂತ ಇಲ್ಲಿ ಈ ರೀತಿಯ ಉದಾಹರಣೆ ಯಾವುದು ಅಂತ ಇಲ್ಲಿ ಕೆಳಗೆ ಕೇಳಲಾಗಿದೆ. ಆಯ್ಕೆ ಎ ಕುಮಾರ, ಬಿ ಕಿವಿ, ಸಿ ಕಾಗೆ, ಡಿ ಕಣ್ಣು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಬಿ
ಕಿವಿ ಎಂಬುದು ಇಲ್ಲಿ ಸರಿಯಾದ ಉತ್ತರ ಆಗುತ್ತದೆ. ಈ ತರಗತಿ ತಮಗಿಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇದನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಹಂಚಿಕೊಳ್ಳಿ ಎಂದು ಹೇಳ್ತಾ ಈ ಭಾಗವನ್ನು ಇಲ್ಲಿಗೆ ಮುಕ್ತಾಯಗೊಳಿಸಲಾಗುವುದು. ಧನ್ಯವಾದಗಳು.